ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇದ್ರದ್ದು ಆಟೋಮೆಟಿಕ್ ಮೋಡ್ ಆಗಿರೋದ್ರಿಂದ ಇದರಲ್ಲಿ ಸ್ವಿಚಿಂಗ್ ಕ್ರೇಜಿ ಆಗಿಕೊಟ್ಟಿರೋ ಇದ್ರಲ್ಲಿ ಒಂಥರ ಅಫಿಷಿಯಲ್ ಏನೋ ಒಂಥರ ಡಿಫ್ರೆಂಟ್ ಆಗ್ತದೆ. ನೀನು ಅಫಿಷಿಯಲ್ ನೀನು ಈ ಥರ ಇದೆಯಾ, ನಾನು ಈ ಥರ ಇದ್ದೀನಿ. ನನಗಿದು 300 ಓಡಿಸೋದಲ್ಲ, XO3X ಓಡಿಸೋದಲ್ಲ, ಆ ಫೀಲ್ ಕೊಡೋದೈತೆ. ಅಂದರೆ XUV 3X ಮಹೇಂದ್ರ ಟಾಟಾ ಪಂಚು ಇವೆರಡು ತಲೆಯಲ್ಲೈತೆ ಇವಳಿಗೆ ಕೊಡಿಸ್ಬೇಕಂತ. ನಿಮ್ಗೆ ಆ ಶೂ ಕಲೆಕ್ಷನ್ ಕಾಣಿಸುತ್ತೆ. ಇದು ನನ್ನ ಸೆಟಪ್ ಕಂಪ್ಲೀಟಾಗಿ ನೀವು ನೋಡ್ತಾ ಇದ್ದೀರಲ್ಲ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಬ್ಲಾಗ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಟಾಟಾ ಶೋರೂಮಲ್ಲಿ ಇದ್ದೀವಿ. ಹಿಂದ್ಗಡೆ ನಿಮಗೆ ಕರು ಕಾಣಿಸ್ತೈತೆ, ಹಿಂದ್ಗಡೆ ಪಂಚ್ ಕಾಣಿಸ್ತೈತೆ, ಆ ಕಡೆ ನೆಕ್ಸಾನ್ ಕಾಣಿಸ್ತೈತೆ, ಈ ಕಡೆ ಸಿಮ್ರಾನ್ ಕಾಣಿಸ್ತೈತೆ. ಏನ್ ಸಮಾಚಾರ? ಹೇಳ್ಬೇಕು. ಏನಕ್ಕೆ ಬಂದಿದ್ದೀವಿ? ಕಾರ್ ತಗೊಳಕ್ ನನಗೆ. ನಿನಗೆ ಯಾವ್ದು ಇಷ್ಟ ಆಯ್ತು ಇಲ್ಲಿ? ನನಗೆ ಪಂಚ್ ಇಷ್ಟ ಆಯ್ತು. ಅಯ್ಯೋ, ಕರ್ವು ಬೇಕಾ ಅಷ್ಟು ದೊಡ್ಡ ಗಾಡಿ ನಿಂಗೆ? ಬಟ್ ಅದ್ರ ಓವರ್ ಆಲ್ ಲುಕ್ ಚೆನ್ನಾಗಿದೆ ಅಂತ. ಪಂಚ್ ಕೂಡ ಚೆನ್ನಾಗಿದೆ, ಕ್ಯೂಟ್ ಆಗಿ. ಅದನ್ನ ಪಿಂಕ್ ಇದ್ರದ್ದು ಕಲರ್ ಲುಕ್ ಚೆನ್ನಾಗೈತೆ, ಬಟ್ ಇದ್ರದ್ದು ನೋಡಿ, ಇದ್ರದಲ್ಲಿ ನಿನಗೆ ಫೀಚರ್ಸ್ ಜಾಸ್ತಿ ಬರುತ್ತಲ್ಲ. ಪಿಂಕ್ ಕಲರ್ ಎಲ್ಲ ಮಾಡಿಸ್ಬೋತಾನೆ? ಮಾಡಿಸ್ಬೋದು, ಯಾವ್ದಕ್ಕೆ ಬೇಕಾದ್ರೂ ಪಿಂಕ್ ಕಲರ್ ಬಟ್ ಮಾಡಿಸ್ಕೊಡ್ತೀನಿ. ಜಾಸ್ತಿ ದುಡ್ಡಾಗುತ್ತಾ? ಅದು ನನಗೆ ಬಿಟ್ಬಿಡು. ನಿನಗೆ ಯಾವ ಕಾರ್ ಬೇಕು ಅಷ್ಟೇ ಹೇಳು. ಈ ಥರ ಕಣ್ಣೆಲ್ಲ ಮಾಡಿಬಿಟ್ರೆ ತಗೊಂಡು ಚುಚ್ಬಿಡ್ತೀನಿ, ಎಲ್ಲೆಲ್ಲ ಚುಚ್ತೀನಿ ಅಂತ ಗೊತ್ತಿಲ್ಲ. ನಾನು ಮಾಡ್ಕೋತೀನಿ. ನಾನು ಮಾಡ್ತೀನಿ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆಯ್ತು, ಊಟ ಮಾಡ್ದಾ? ನೋಡೋಣ, ಇನ್ ಕೇಸ್ ಎಲ್ಲ ವರ್ಕೌಟ್ ಆದ್ರೆ ಕರ್ವೇ ಕೊಡಿಸ್ಬಿಡ್ತೀನಿ. ಕರ್ವು ಬಟ್ ಜಾಸ್ತಿ ಆಗುತ್ತೆ ನನ್ನ ಬಜೆಟಿಗೆ. ನಾನು ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ EMI. ನಾನೇನು ಅನ್ಕೊಂತಿದ್ದೀನಿ ಗೊತ್ತಾಗೋ, ತಾರ್ ಕೊಟ್ಬಿಟ್ಟು ಕರು ತಗೊಂಬಿಡೋಣ ಅನ್ಕೊಂತ ಇದ್ದೀನಿ. ನೈಸ್ ಐಡಿಯಾ. ಕರ್ವ್ ಇಸ್ ಆಕ್ಚುಲಿ ನೈಸ್. 15 ಲಕ್ಷಕ್ಕೆ ನನಗೆ ಹೋಗ್ಬಿಟ್ರೆ 15 ಲಕ್ಷಕ್ಕೆ ಕಾರ್ ಎತ್ಕೊಂಡ್ಬಿಟ್ಟು ಒಂದಷ್ಟು ಲಕ್ಷ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ಬಿಟ್ಟು ನಾನು ಡೈರೆಕ್ಟಾಗಿ ಇದೇ ತೊಗೊಬೋದಲ್ಲ, ಕರ್ವೇ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ತೊಗೊಂಡ್ಬಿಡ್ಬೋದು ನಾನು. ಹೌದು, ಬಟ್ ಐ ಫೀಲ್ ಕರ್ವ್ EV ಚೆನ್ನಾಗಿರುತ್ತೆ ಅಂತ. ಕರ್ವ್ EV ನಾನು ನೋಡಿದ್ದೀನಲ್ಲ, ರೋಡ್ಗಳೆಲ್ಲ ಕರ್ವ್ EV ಹೋಗ್ತಾ ಇರುತ್ತೆ. B6 EV-ನಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತಲ್ಲ. EV ಅಂದ್ರೆ ಏನು? EV ಅಂತ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್. ಚಾರ್ಜ್ ಹಾಕೊಂಡ್ರೆ ಎಷ್ಟು ದೂರ ಹೋಗುತ್ತೆ ಅಷ್ಟೇ ದೂರ, ರೇಂಜ್ ಇರೋ ಅಷ್ಟು ದೂರನೇ. ಪೆಟ್ರೋಲ್ ನೀನು ಎಲ್ಲಿ ಬೇಕಾದ್ರೆ ಹಾಕ್ಸ್ಕೊಂಡು ಎಷ್ಟು ದೂರ ಬೇಕಾದ್ರೆ ಹೋಗ್ಬೋದು. ದುಡ್ಡು ಬೇಕು ತಾನೆ? ಎರಡಕ್ಕೂ ದುಡ್ಡು ಬೇಕು. ಓಕೆ, EV ಇನ್ ದ ಸೆನ್ಸ್ ಎಲೆಕ್ಟ್ರಿಕ್ ಅಂತ ಅರ್ಥ. EV ಅಂದರೆ ಎಲೆಕ್ಟ್ರಿಕ್ಕು, ಪೆಟ್ರೋಲ್, ಡೀಸೆಲ್, EV 3 ವೇರಿಯಂಟ್ ಬರುತ್ತೆ. EV ಓಕೆ ಗೈಸ್, ಇವಾಗ ನೋಡ್ತಾ ಇದ್ದೀವಿ ಒಂದಷ್ಟು. ಸೊ ನನಗೆ ಕರ್ವು ಇಷ್ಟ ಆಗುತ್ತೆ, ಅದಾದ್ಮೇಲೆ ಪಂಚು ಇಷ್ಟ ಆಗುತ್ತೆ, ಅದಾದಮೇಲೆ ನೆಕ್ಸಾನು. ಸೊ ಆ ಬಡ್ಜೆಟ್ ರೇಂಜಲ್ಲಿ ಬರೋದು. ಗೈಸ್, ಫಸ್ಟ್ ಇವಾಗ ನಾವು ಕರ್ವ್ ನೋಡೋಣ. ಸಿಮ್ರಾನ್ ಚಾನಲ್ ಸಿಮ್ರಾನ್ನ ಕೂರಿಸ್ತಾ ಇದೆ, ಇದು ನನ್ನ ಚಾನಲ್ ಅಲ್ವಾ, ಅದಕ್ಕೆ ನಾನು ಕುತ್ಕೊತಾ ಇದ್ದೀನಿ. ಎಂಡ್ ಆಫ್ ದ ಡೇ ನಾನು ನೋಡೋದು ಓಕೆ ಆಗೋದು. ಸೊ ನನಗೆ ಅನ್ಸ್ಬೇಕು. ಇದರಲ್ಲಿ ಗೇರ್ ನಾಬ್ ಎಲ್ಲ ಚೆನ್ನಾಗೈತೆ ಕಣೆ. ಇದರಲ್ಲಿ ಗೇರ್ ನಾಬ್ ತುಂಬ ಕ್ರೇಜಿ ಆಗೈತೆ. ಹಿಂಗೈತೆ ಆಟೋಮೆಟಿಕ್ ಕಾರ್, ಆದ್ರೂ ಗೇರ್ ನಾಬ್ ಹಾಕೋಕೆ ಚೆನ್ನಾಗೈತೆ. ಏನಕ್ಕೆ ನೀನು ನಾರ್ಮಲ್ ಕಾರ್ ತೊಗೊಬೋದು. ಬಿಕಾಸ್ ಇದರಲ್ಲಿ ಮೋಡ್ಸ್ಗಳು ಇದ್ದಾವೆ, ಕೆಳಗಡೆ ನೋಡ್ಬೋದು ನೀವು. ಸಿಟಿ, ಈಕೋ, ಸ್ಪೋರ್ಟ್ಸ್ ಮೋಡ್ ಅಂತ ಆಪ್ಷನ್ ಐತೆ. ಅದಾದಮೇಲೆ ಮೇಲ್ಗಡೆ ದೊಡ್ಡ ಸನ್ರೂಫ್ ಐತೆ. ಇಷ್ಟು ದೊಡ್ಡದು ಸಖತ್ತಾಗಿ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಹೆಂಗೆ ಓಪನ್ ಮಾಡೋದು ಭಯ ಆಗುತ್ತಪ್ಪ, ಕಾರ್ ಆನಲಿಲ್ಲ, ಸೊ ಓಪನ್ ಮಾಡೋಕ್ಕಾಗಲ್ಲ. ಸ್ಟೀರಿಂಗ್ ವೀಲು ತುಂಬ ಚೆನ್ನಾಗೈತೆ. ಇದು ಕಾರ್ಬನ್ ಫೈಬರ್ ಹಾಕ್ಸಿದ್ರೆ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಜೊತೆಗೆ ದೊಡ್ಡ ಡಿಸ್ಪ್ಲೇ ಐತೆ, ಟಚ್ ಡಿಸ್ಪ್ಲೇ. ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಪುಷ್ ಸ್ಟಾರ್ಟ್ ಅನಿಸುತ್ತೆ. ಎಲ್ಲೈತೆ ಪುಷ್ ಸ್ಟಾರ್ಟು? ಇಲ್ಲೆಲ್ಲ ಇಲ್ಲ ಐತೆ, ಇಲ್ಲಿ ಪುಷ್ ಸ್ಟಾರ್ಟ್ ಐತೆ. ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಅಂದ್ಕೊಂಡು 2 ಕಾರು. ಇದ್ರ ಜೊತೆಗೆ ಇನ್ನೊಂದು ಕಾರ್ ನನಗೆ ಹೇಳೋದು, ಒಳಗಡೆ ಇಂಟೀರಿಯರ್ ಕ್ರೇಜಿ ಆಗೈತೆ, ಒಳ್ಳೆ ಫ್ಯಾಬ್ರಿಕ್ ಫಿನಿಶು. ಇದೊಂದು ಕಾರು. ಔಟರ್ ಲುಕ್ ಮೇ ಬಿ ಚೇಂಜ್ ಇರ್ಬೋದು ಇದು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಒಳಗಡೆ ಸೇಮ್ ಸ್ಟೇರಿಂಗ್ ಸೇಮ್ ಬರುತ್ತೆ, ಅದ್ರ ಥರನೇ ಕಾಣಿಸುತ್ತೆ ಸ್ಟೇರಿಂಗು. ಇದ್ರದ್ದು ಆಟೋಮೆಟಿಕ್ ಮೋಡ್ ಆಗಿರೋದ್ರಿಂದ ಇದರಲ್ಲಿ ಸ್ವಿಚಿಂಗ್ ಕ್ರೇಜಿ ಆಗಿಕೊಟ್ಟಿರೋ ಇದ್ರಲ್ಲಿ ಒಂಥರ ಅಫಿಷಿಯಲ್ ಏನೋ ಒಂಥರ ಡಿಫ್ರೆಂಟ್ ಆಗ್ತದೆ. ನೀನು ಅಫಿಷಿಯಲ್ಲ ಆ ಥರ ಕೊಟ್ಟಿದ್ದಾರೆ. ಅದಾದಮೇಲೆ ಸೀಟ್ಸು ಕೂಡ ತುಂಬ ಕ್ರೇಜಿ ಆಗೈತೆ, ಇಂಟೀರಿಯರು ಕ್ರೇಜಿ ಆಗೈತೆ, ಡಿಸ್ಪ್ಲೇ ಕೂಡ ತುಂಬ ಟಚ್ ಡಿಸ್ಪ್ಲೇ ಇಷ್ಟು ದೊಡ್ಡದು. ಈ ಪ್ರೈಸ್ ರೇಂಜಲ್ಲಿ ಕ್ರೇಜಿ ಅಂತ ಅನ್ಸುತ್ತೆ. 12 ಲಕ್ಷಕ್ಕೆ ನಿಮಗೆ ಫುಲ್ಲಿ ಲೋಡೆಡ್ ಆಟೋಮೆಟಿಕಲ್ಲಿ ನಿಮಗೆ ಈ ಪಂಚ್ ಸಿಗ್ತಾಯಿದೆ ಅಂದರೆ, ಮುಂಚೆ ಎಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಪಂಚ್ ಅಂತ ಅಂದರೆ ಹೆಂಗೆ ಅನ್ನಿಸ್ತಾರೆ, ಪಂಚ ಅನ್ನಿಸ್ತಾ ಇತ್ತು. ಇವಾಗ ನೋಡ್ತಾ ಇರೋ ತುಂಬ ಕ್ರೇಜಿ ಆಗೈತೆ. EV ಇದು ಚಿಕ್ಕ ವಯಸ್ಸಲ್ಲಿ ಪಂಚ್ ಇತ್ತಮ್ಮ, ಎಷ್ಟು ವರ್ಷದಿಂದ ಐತೆ ಇದು? ಹಾಂ, ತುಂಬ ವರ್ಷದಿಂದ ಐತೆ ಇದು. ಆಮೇಲೆ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಕ್ರೇಜಿ ಆಗೈತೆ, ದೊಡ್ಡದಿಲ್ಲ, ಇಷ್ಟೇ ಚಿಕ್ಕದಿರೋದು. ಗೈಸ್, ಇವಾಗ ಇವ್ರು ತೋರಿಸ್ತಿರೋದು ಸ್ವಲ್ಪ ಜಾಸ್ತಿ ಆಗ್ತಿದೆ, ಅದಕ್ಕೆ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಅವ್ರ ಮುಗ್ದಿಂದ ನೀವೆಲ್ಲರೂ ಬೇಜಾರಾಗಿರ್ತೀರಾ. ಸೊ ನಾನು ತೋರಿಸ್ತೀನಿ. ಇದು ಹೆಂಗಪ್ಪ ತೆಗಿಯೋದು? ಹಿಂಗೆ ತೆಗಿಯಕ್ಕೆ ಬಂದಿಲ್ಲ ಅಂದ್ರೂ ಗಾಂಚಲ್ಲಿ ನೋಡ್ತೀನಿ. ವಾವ್, ಒಳಗೆ ಇಷ್ಟು ಸಖತ್ತಾಗಿದೆ. ನಾನು ಯೂಸ್ ಮಾಡೋ ಬ್ಯಾಡ್ ವರ್ಡಿಗೆ ಒಳ್ಳೆ ನಂತರ ಇದು ಅಫಿಷಿಯಲ್ ಆಗಿ. ನೀನು ಅಫಿಷಿಯಲ್ ಆಗಿ ಯಾವಾಗಿಂದ ಇದೆಯಾ? ನೀನು ಈ ಥರ ಇದೆಯಾ, ನಾನು ಈ ಥರ ಇದ್ದೀನಿ. ನಾನು ಲ್ಯಾಂಬರ್ಗಿನಿ ಥರ ಇದ್ದೀನಿ, ನೀನು ಪಂಚ್ ಥರ ಇದೆಯಾ? ಹಾಂ, ನಂಗೆ ಕ್ಯೂಟ್ ಆಗಿದೆ ಪಂಚು.
ಕ್ಯೂಟ್ ಆಗಿರೋದು ಇಂಪಾರ್ಟೆಂಟು, ಕ್ಯಾರೆಕ್ಟರ್ ಇಂಪಾರ್ಟೆಂಟು. ಬೈಲಿ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ ಗಾಯ್ಸ್. ಬ್ಯಾಕ್ ಸೈಡ್ ಓಪನಿಂಗ್ ಒಳಗಡೆ ಪ್ರೆಸ್ ಮಾಡಿ ಓಪನ್ ಮಾಡೋದು. ಸೊ ಬ್ಯಾಕ್ ಸೈಡ್ ಈ ಥರ ಸ್ಪೇಸ್ ಐತೆ. ವಾವ್, ಇವಳಿಗೆ ಇಷ್ಟು ಸಾಕು ಅಂತ ಅನ್ನಿಸುತ್ತೆ ನನಗೆ. ಸಾಕಲ್ವಾ ನಿನಗೆ? ಐ ಥಿಂಕ್ ದಿಸ್ ಈಸ್ ಮೋರ್ ದೆನ್ ಎನಫ್. ನಾನು ಫುಲ್ಲಿ ಲೋಡೆಡ್ 12 ಲಕ್ಷದಲ್ಲಿ ಸಿಗ್ತೈತೆ ಅಂತ ಅಂದರೆ ಕಣ್ಣು ಮುಚ್ಕೊಂಡು ಇದನ್ನು ತೊಗೊಂಡ್ಬಿಡ್ತೀನಿ ಇವಾಗ. ಇಟ್ಸ್ ಆಕ್ಚುಲಿ ನೈಸ್. ಸೊ ಇವಾಗ ಇವೆರಡನ್ನೂ ನೋಡಿದ್ದೀವಿ. ಟೆಸ್ಟ್ ಡ್ರೈವ್ಗೆ ನಾನು ಕರ್ನ ಟೆಸ್ಟ್ ಡ್ರೈವಿಗೆ ತೆಗಿತೀನಿ, ಪಂಚನು ಟೆಸ್ಟ್ ಡ್ರೈವಿಗೆ ತೆಗಿತೀನಿ. ಎರಡನ್ನೂ ತೆಗೆದು ಎರಡರಲ್ಲಿ ಯಾವ್ದು ಬೇಕಂತ ಫೈನಲೈಸ್ ಮಾಡೋಣ. ಲೆಟ್ಸ್ ಗೋ. ಬನ್ನಿ ಇವಾಗ ಕಾಫಿ ತಂದ್ರೆ ಕಾಫಿ ಕುಡಿಯೋಣ. ಸೊ ಗೈಸ್ ಇವಾಗ ನಾವು ಟೆಸ್ಟ್ ಡ್ರೈವಿಗೆ ಅಂತ ಹೋಗ್ತಾ ಇದೀವಿ. ಯಾವ ಕಾರಲ್ಲಿ? ಪಂಚ. ಇವಾಗ ಪಂಚಲ್ಲಿ ಹೋಗ್ತಾ ಇದೀವಿ. ಜೊತೆಗೆ 12 ಕಾರ್ ನೋಡಿದೀನಿ, ನನಗೆ ತುಂಬಾ ಇಷ್ಟ ಆಯ್ತು. ಸಫಾರಿ ಮತ್ತೆ ಹ್ಯಾರಿಯರ್ ನೋಡಿದ್ದಾರೆ. ಹ್ಯಾರಿಯರ್ ಮತ್ತೆ ಕರ್ವ್ ನೋಡಿದೀನಿ. ಸಫಾರಿ 30 ಲಕ್ಷ, ಅಷ್ಟೊಂದು ಬಡ್ಜೆಟಿಗೆ ನಾನು ಹೋಗಲ್ಲ. ನನಗೆ ಅನ್ನಿಸ್ತೈತೆ ನಾನು ಕರ್ವ್ ಇಲ್ಲ ಹ್ಯಾರಿಯರ್ಗೆ ಹೋಗ್ಬೋದು ಇವಾಗ ಅಂತ. ಓಕೆ, ಅದೇ ಥಾರ್ ಮಾರ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಸೂಪರ್ ಕಾರ್ ಹೇಗಿದ್ರು ತಗೋತಿರಲ್ಲ. ಇದು ಬರೀ ನನಗೆ ಇವಾಗ ನಾನು ತಾರ್ ಕೊಟ್ಟರು ಕೂಡ ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 6 ಲಕ್ಷ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ಸೊ ಅದ್ರ ಬದಲು ನಾನು ಆರಾಮಾಗಿ ಕಾರಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ಬೋದಲ್ಲ ಸಡನ್ ಆಗಿ. ನೈಸ್. ಸೊ ಬನ್ನಿ ಗೈಸ್ ಇವಾಗ ಟೆಸ್ಟ್ ಡ್ರೈವ್ ಪಂಚ್ ನೋಡೋಣ ಬನ್ನಿ ಇವಳು ಕಾರ್ನ ಇವಾಗ. ಸೊ ಗೈಸ್ ಇವಾಗ ನಾವು ಟೆಸ್ಟ್ ಡ್ರೈವಿಗೆ ಬಂದಿದ್ದೀವಿ ನಮ್ಮ ಕಾರಲ್ಲಿ. ಬಟ್ ಇದು ಹಳೆ ಕಾರ್ ಅಲ್ವಾ? ಹಳೆ ಕಾರಲ್ಲಿ ಅವಾಗ ಟಾಪ್ ವೇರಿಯಂಟು. ಇವಾಗ ಈ ಕಾಲದಲ್ಲಿ ಈ ಜನರೇಷನ್ ಅಲ್ಲಮ್ಮ. ಮತ್ತೆ ಲೈಕ್ ಇದು ಹೆಂಗೆ ಅಂತ ಅಂದ್ರೆ ಇದು 1 ಇಯರ್ ಹಳೆ ಮಾಡಲ್ ಇರ್ಬೇಕು. ಬಟ್ ಲಾಸ್ಟ್ ಇಯರ್ ಪ್ರಕಾರಕ್ಕೆ ಹೋದ್ರೆ ಇದು ಮಿಡ್ ವೇರಿಯಂಟ್ ಅಲ್ಲ, ಟಾಪ್ ವೇರಿಯಂಟ್. ಲಾಸ್ಟ್ ಇಯರ್ ಪ್ರಕಾರಕ್ಕೆ ಹೋದ್ರೆ ಇದು ಟಾಪ್, ಹೋದ ವರ್ಷ ಇದು ಟಾಪ್ ವೇರಿಯಂಟ್. ಇವಾಗ ಏನ್ ಮಾಡೋರೆ, ಇದ್ರಲ್ಲಿ ಇನ್ನೊಂದಷ್ಟು ಫೀಚರ್ಸ್ ನ ಅಪ್ಗ್ರೇಡ್ ಮಾಡಿ ಟಾಪ್ ವೇರಿಯಂಟ್ ನ ಬೇರೆದ್ ಇಟ್ಬಿಟ್ಟು ಇದನ್ನ ಮಿಡ್ ವೇರಿಯಂಟ್ ಗೆ ಹಾಕೋರು. ಲಾಸ್ಟ್ ಇಯರ್ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್, ಈ ವರ್ಷದ ಮಿಡ್ ವೇರಿಯಂಟ್ ಆಗೈತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದ್ರದ್ದು ಇವಾಗ ಫೇಸ್ ಲಿಫ್ಟ್ ವರ್ಷನ್ ಬರ್ತೈತಂತೆ. ಇನ್ನೊಂದು 15 ದಿನದಲ್ಲಿ ನಾವು ವೆಯ್ಟ್ ಮಾಡಿದ್ರೆ ನಮ್ಗೆ ಫೇಸ್ ಲಿಫ್ಟ್ ವರ್ಷನ್ ಸಿಗುತ್ತಂತೆ ಗೈಸ್. ಸೊ ನಾನೇನ್ ಅನ್ಕೊಂತಾ ಇದೀನಿ, ನೋಡ್ತಾ ಇದೀನಿ. ನನಗೆ ಇಂಟೀರಿಯರ್ ಅಷ್ಟೊಂದು ಅಪೀಲಿಂಗ್ ಆಗಿಲ್ಲ, ಬಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಕ್ರೇಜಿ ಆಗೈತೆ. ದಿಸ್ ಇಸ್ ದ ಇಂಟೀರಿಯರ್. ಇದೆಲ್ಲ ದೊಡ್ಡದಾಗಿ ಬರುತ್ತಂತೆ. ಇದು ಇನ್ನ 10 ಇಂಚಸ್ ಬರುತ್ತಂತೆ. ಇನ್ನ ಸ್ಟೇರಿಂಗು, ಇಲ್ಲಿ ವೈರ್ಲೆಸ್, ಅದು ಇದು ಏನೇನೋ. You will get console armrest here and rear AC vents also will get rear side. ಓಕೆ, ಏನೇನೋ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಮಾಡ್ತಾರಂತೆ. ಸದ್ಯಕ್ಕೆ ಇವಾಗ ನನಗೆ ಅಪೀಲಿಂಗ್ ಅಂತ ಅನ್ನಿಸ್ತಾರೆ ಡ್ರೈವಿಂಗ್ ಅಪೀಲಿಂಗ್ ತುಂಬಾ ಚೆನ್ನಾಗೈತೆ. ಯಾಕಂತಂದ್ರೆ ಗಾಡಿಲಿ ಪವರ್ ಐತೆ, ಪಂಚಲ್ಲಿ ಒಳ್ಳೆ ಪವರ್ ಐತೆ. ನನಗಿದು 300 ಓಡಿಸೋದಲ್ಲ, 3X ಓಡಿಸೋದಲ್ಲ, ಆ ಫೀಲ್ ಕೊಡೋದೈತೆ. XUV 3XO 3XO. ಸೊ ಅದೇ ಇವಾಗ ಹೇಗೆ ಅನಿಸ್ತದೆ ನಿಮ್ಮ ಕಾರ್ ಓಡ್ಸೋಕೆ? ಮಜಾ ಐತೆ, ಫುಲ್ ಸ್ಪೀಡ್ ಐತೆ, ಚೆನ್ನಾಗೈತೆ. ನನಗದು ಎಕ್ಸ್ಟರಲ್ಲಿ ಒಂದು ನನಗೆ ಲ್ಯಾಕ್ ಅನ್ನಿಸ್ತಾರೆ, ಬಾಡಿ ಲೆಂತ್ ಇತ್ತು, ಅದು ಸ್ಪೀಡ್ ಹ್ಯಾಂಡಲ್ ಮಾಡುತ್ತೆ ಅಂತ ನಂಗೆ ತುಂಬಾ ಭಯ. ಬಟ್ ಇದು ಆ ಕಂಫರ್ಟ್ ನನಗೆ ಸಿಗ್ತೈತೆ. ಸೇಮ್ 3X ಓಡಿಸಿದೆ ಗೊತ್ತಾ, ಆ ಥರ ಫೀಲ್ ಐತೆ. 100 ಓಡಿಸಿದ್ರು ನನಗೆ ಮಿನಿ ಕೂಪರ್ ತರನಾ? ಮಿನಿ ಕೂಪರ್ ಫೀಲ್, ಯಾ ಎಕ್ಸಾಕ್ಟ್ಲಿ. ಇದು ಯಾವ ಕಾರು ಮುಂದೆ ಹೋಗಿದೆಯಲ್ಲ ಇದು? ಇದು BE6. BE6 ಅವತ್ತು ನೋಡಿದ್ವಲ್ಲ. ಬಟ್ ಒಳ್ಳೆ ಫೀಲ್ ಕೊಡ್ತದೆ. ಯಾ, ಫೀಲ್ ನೈಸ್ ಇದೆ, ಚೆನ್ನಾಗಿ ಪಿಕಪ್ ಚೆನ್ನಾಗೈತೆ. ಬೇಗ ಕಾರ್ ಕಲ್ತ್ಕೋತೀನಿ ಒಂದು 3-4 ದಿನದಲ್ಲಿ. 3-4 ದಿನದಲ್ಲ, 3 ತಿಂಗಳು ಕಡಿಮೆ ಒಳಗೆ ಕಾರೇ ಕೊಡಲ್ಲ ನಾನು. ಡೋಂಟ್ ವರಿ ಗೈಸ್. ಯಾ, ಹೇಳಿ ಮೇಡಮ್. ಕಲ್ತ್ಕೋತೀನಿ, ಕಲ್ತ್ಕೊಬಿಟ್ಟು ನನ್ನ ಮನೆ ಹತ್ರನೇ ಓಡಿಸ್ತೀನಿ ಫಸ್ಟ್ 2-3 ರೋಡ್ಸು. ಅದಾದ್ಮೇಲೆ ಐ ಪಿಕಪ್ ಮೈ ಕಾರ್. ನಾನು ಹೇಳೋ ತನಕ ನಿನ್ ಕಾರೇ ಮುಟ್ಟಂಗಿಲ್ಲ, ನೀನ್ ಕಲ್ತ ಮೇಲೆ ಮಾತೇ ಹೋಗ್ತಾನೆ ನಾನು ಕೇಳಿ. ಸರಿ ಗೈಸ್, ಐ ಹೋಪ್ ನಿಮ್ಗೆ ಟೆಸ್ಟ್ ಡ್ರೈವ್ ಇಷ್ಟ ಆಗ್ತದೆ ಅಂತ. ಆಲ್ರೆಡಿ 3ನೇ ಟೆಸ್ಟ್ ಡ್ರೈವ್ ನಾವು ಮಾಡ್ತಾ ಇರೋದು. ಇನ್ನೊಂದು ಯಾವ್ದು ಹೇಳಿದ್ರಪ್ಪ, ಸ್ಕೋಡಾ ಕೈಲಾಕ್ ಅಂತ ಯಾವ್ದು, ಸಿಯಾರಾ ಅಲ್ಲ, ಕೈಲಾಕ್ ಅಂತ ಯಾವ್ದು ಹೊಸದಂತೆ ಮೇಡಮ್. ಸ್ಕೋಡಾ ಬರಲ್ಲ, we are launched 25th ಲಾಂಚ್ ಆಗಿರೋದು ಸಿಯಾರಾ. ಇಟ್ಸ್ ಅಲ್ಟಿಮೇಟ್ ಅಂಡ್ ಪ್ರೀಮಿಯಂ ವೆಹಿಕಲ್. ಸಿಯಾರಾ ಇಲ್ವಲ್ಲ, ಅದನ್ನೇ ನೋಡೋಣ ಅಂತ ಬಂದೆ ಡಿಸೆಂಬರ್ ನಾನು. 10th onwards ನಿಮಗೆ ಡಿಸ್ಪ್ಲೇ ವೆಹಿಕಲ್ ಬರುತ್ತೆ ಸರ್. ಓಕೆ, ಅಷ್ಟೊತ್ತಿಗೆ ಅಕಸ್ಮಾತ್ ಇವಾಗ ನಂದು ಎಕ್ಸ್ಚೇಂಜ್ ಅಲ್ಲಿ ಮಾತಾಡ್ತಾ ಇದೀನಿ ಗೈಸ್. ನನಗೆ ಕರ್ವು ಇಲ್ಲ ಅಂತ ಅಂದ್ರೆ ಇದ್ರಲ್ಲಿ ಹ್ಯಾರಿಯರ್ ಎಕ್ಸ್ಚೇಂಜ್ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಪ್ಯೂರ್ ಪ್ಲೇಸಸ್ ನಿಮಗೆ ಲೈಕ್ ಆಗಿದೆ. ಸೊ ನನಗೆ ಹ್ಯಾರಿಯರ್, ನನಗೆ ಅದು ಬ್ರೇಕ್ ಸಿಸ್ಟಮ್ ಇಷ್ಟ ಆಗೋಯ್ತು ಗೈಸ್. ಬ್ರೇಕ್ ಸಿಸ್ಟಮ್ ಹ್ಯಾಂಡ್ ಬ್ರೇಕ್ ಸಿಸ್ಟಮ್ದು ಸಾಕಾಗೈತೆ. ಸೊ ನನಗೇನಂತ ಇದೀನಿ ಅಂತ ಅಂದ್ರೆ, ನನಗೆ ಗೊತ್ತಿರಂಗೆ, ಸೊ ನಾನು ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಪ್ಲಾನ್ ಅಲ್ಲಿ ಇದೀನಿ. ನ್ಯೂ ಇಯರ್ಗೆ ನಾನು ಎಕ್ಸ್ಚೇಂಜ್ ಮಾಡ್ಕೊಬೇಕು. ಸೊ ಅಕಸ್ಮಾತ್ ನಾನು ಎಕ್ಸ್ಚೇಂಜ್ ಮಾಡ್ಬಿಟ್ರೆ ತೆಗೆದ್ಬಿಡ್ತೀನಿ, ಅದೇ ಅದ್ರಲ್ಲಿ ಯಾವ್ದಾರ ಒಂದು ಕಾರ್ ತೆಗಿತೀನಿ. ಇವಳಿಗೆ ನನಗೆ ಯಾಕೋ ಅನ್ನಿಸ್ತೈತೆ, ಅಕಸ್ಮಾತ್ ಇವಾಗ ನಾವ್ 2 ವೆಹಿಕಲ್ ನಿಮ್ಮ ಹತ್ರ ಬೈ ಮಾಡಿದ್ರೆ ನೀವು ಹೆವಿ ಡಿಸ್ಕೌಂಟ್ ಕೊಡ್ಬೇಕಲ್ಲ ನಮ್ಗೆ. ನೀವು ಟಾಟಾ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇಕ್ಕಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಮಾತಾಡ್ಬೇಕಲ್ವಾ. ಡಿಸ್ಕೌಂಟ್ ಹಂಗೆ ಕೊಡ್ಬೇಕಪ್ಪ ನೀವು. ಮೇಡ್ ಇನ್ ಇಂಡಿಯಾ ಫಾರ್ ಇಂಡಿಯಾ ಅಂತ ಅನ್ನೋತರ. ಏನ್ ಸಿಮು, ನಿನಗೇನ್ ಅನ್ಸುತ್ತೆ? ಚೆನ್ನಾಗಿದೆ, ಬಟ್ ನನಗೆ ಅದೇ ಸ್ವಲ್ಪ ಡಿಸ್ಪ್ಲೇ ಇದು ದೊಡ್ಡದಾಗಿರ್ಬೇಕು. ಅದಲ್ಲ ಅಮ್ಮ, ಇದು ನಮಗೆ ಅದು ಅರ್ಥ ಆಯ್ತು ನನಗೆ. ಬಟ್ ಇಟ್ಸ್ ನೈಸ್, ಓಡ್ಸಕ್ಕೂ ಚೆನ್ನಾಗಿದೆ. ಓಡಿಸೋದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ. ಇವಾಗ ಡ್ರೈವ್ ಮಾಡ್ತಿದ್ದಾರೆ, ಅವ್ರಿಗೆ ಸಖತ್ ಫೀಲ್ ಇರುತ್ತೆ.
ಇಲ್ಲ ಮಜಾ ಐತೆ ಮೇಡಮ್, ನನಗೆ ಗೊತ್ತಾಗ್ಬಿಡುತ್ತೆ ಕಾರ್ ಓಡಿಸೋದ್ಮೇಲೆ. ಇವಾಗ ಮಜಾ ಬರ್ತಿದೆ ಸಿಮರ್ ಫೈನಲಿ. ಇಲ್ಲ ಚೆನ್ನಾಗಿದೆ ಗಾಡಿ, ಒಳ್ಳೆ ಫನ್ ಐತೆ, ಫನ್ ಟು ಡ್ರೈವ್. ನೀವು ಡ್ರೈವ್ ಮಾಡಿ ಮ್ಯಾಮ್, ಕಲ್ತ್ಬಿಟ್ಟು ನಿಮ್ಗೂ ಫನ್ ಅನ್ಸುತ್ತೆ. ಮೇಡಮ್ ಡ್ರೈವ್ ಮಾಡಕ್ಕೆ ಇನ್ನ ತುಂಬಾ ಟೈಮ್ ಐತೆ. ನೀವು ಕಲ್ಸ್ಕೊಡ್ಬೇಕಲ್ಲ ಸರ್, ಇಷ್ಟು ದಿವಸ ನೀವು ಜೊತೆ ಇದ್ದೀರಾ, ಕಲ್ಸ್ಕೊಡ್ಬೇಕಾಗಿತ್ತು. ಅವ್ರ ಹತ್ರ ಆಟೋಮೆಟಿಕ್ ಯಾವ್ದು ನಂದು ಆಟೋಮೆಟಿಕ್ ಇಲ್ವಲ್ಲ ಮೇಡಮ್. ಫಸ್ಟ್ ಮ್ಯಾನ್ಯಲ್ ಕಲಿಬೇಕು ನಿಮ್ಮ, ನೀವು ಮ್ಯಾನ್ಯಲ್ ಕಲ್ತ್ರೆ ಎಲ್ಲ ಓಡಿಸ್ಬಿಡ್ಬೋದು. ಆಟೋಮೆಟಿಕ್ ಕಲ್ತ್ರೆ ಆಮೇಲೆ ಮ್ಯಾನ್ಯಲ್ ಓಡಿಸೋಕೆ ಕಷ್ಟ ನಿಮಗೆ. ಮ್ಯಾನ್ಯಲ್ ನಾನು ತಗೊಳ್ಳೋದೇ ಇಲ್ಲ ಮೇಡಮ್, ಆಟೋಮೆಟಿಕ್ ಅಲ್ಲೇ ಓಡಿಸ್ತೀನಿ. ಯಾಕೆ ಕ್ಲಚ್ ಗೇರ್ ಚೇಂಜ್ ಮಾಡ್ಬೇಕಾ? ಅಲ್ಲ ನನಗೆ ಏನ್ ಗೊತ್ತಾ, ನಾನು ಬೇಗ ಝೋನ್ ಔಟ್ ಆಗ್ಬಿಡ್ತೀನಿ. ಕಾರು ತಗೊಂಡೆ 1 ವರ್ಷ ಹೊಡ್ತಾ ಆಮೇಲೆ ಬಿಟ್ಟಾಕು ಆತರ, ಬೇರೆಯವರೇ ಓಡಿಸ್ಲಿ ಆತರ. ಕಾರ್ ಏನಕ್ಕೆ ತಗೊಂತೀಯ? ನನ್ನ ಇಷ್ಟ ಅದು. ಹಂಗೆ ಯುವರ್ ಮನಿ ಈಸ್ ಯುವರ್ ಮನಿ, ಮೈ ಮನಿ ಇಸ್ ಮೈ ಮನಿ, ಓಕೆ ಯುವರ್ ಮನಿ ಇಸ್ ಮೈ ಮನಿ. ಓಕೆ ಗೈಸ್, ಒಳ್ಳೆ ಮಜಾ ಐತೆ ನನಗಂತೂ. ಇಟ್ಸ್ ಫನ್ ಟು ಡ್ರೈವ್. ಇವಾಗ ಒಂದು ಸ್ವಲ್ಪ ಇದ್ರದ್ದು ಒಳಗಡೆ ಸ್ಪೆಕ್ಸ್ ಚೆನ್ನಾಗಿರುವಂಥದ್ದು ಒಂದು ಗಾಡಿ ನೋಡೋಣ ಗೈಸ್. ಇವಾಗ ಒಂದಷ್ಟು ಕನ್ಫ್ಯೂಷನಲ್ಲಿ ಇದ್ದೀವಿ, ಒಂದಷ್ಟು ತಲೆನೋವಲ್ಲಿ ಇದ್ದೀವಿ, ಡಿಸೈಡ್ ಮಾಡೋ ತಲೆನೋವು ಬಂದಾಗಿದೆ. ಬಟ್ ಇವಾಗಲೂ ಕೂಡ ಈ ಮೂಮೆಂಟಲ್ಲಿ ನನಗೆ ಇವಾಗ ಒಂದು ತಲೆಗೆ ಬಂತು, ಫುಲ್ಲಿ ಲೋಡೆಡ್ ನಮಗೆ ಎಕ್ಸ್ಟರ್ ಸಿಗುತ್ತೆ. ಬಟ್ ಎಕ್ಸ್ಟರ್ನ ಯೋಚನೆ ಮಾಡಿ ನನಗೇನು ಅನ್ಕೊತಾ ಇದೀನಿ ಅಂತ ಅಂದರೆ XUV 3X ಮಹೇಂದ್ರ, ಟಾಟಾ ಪಂಚು ಇವೆರಡು ತಲೆಯಲ್ಲಿ ಐತೆ ಹುಡುಗಿ ಕೊಡಿಸ್ಬೇಕಂತ. ಸೊ ನೋಡೋಣ. ಅದಾದಮೇಲೆ ನನಗೊಂದು 10 days ತನಕ ವೆಯ್ಟ್ ಮಾಡಿರಿ, ಸಿಯಾರಾ ಬರುತ್ತೆ ಅಂತ ಹೇಳೋರೆ. ಅಕಸ್ಮಾತ್ ಸಿಯಾರಾ ಒಳ್ಳೆ ಪ್ರೈಸಲ್ಲಿ ಸಿಕ್ತಂದರೆ ನನಗೆ ತಾರಿಗೆ ಸಿಯಾರಾ, ಹ್ಯಾರಿಯರು, ಕರ್ವ್ 3ರಲ್ಲೊಂದು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ 2 ಕಾರು ಒಟ್ಟಿಗೆ ಇಳಿಸೋಕ್ಕಾದ್ರೆ ಇಳಿಸೋಣ, ಇಲ್ಲ ಅಂತ 1 ಬೈ ಆದಮೇಲೆ ಒಂದು ಇಳಿಸೋಣ. ಮೇಡಮ್ ಅವರು ಫಸ್ಟ್ ಇಳಿಸ್ಕೊಳ್ಳಿ, ಏನು ಮೇಡಮ್? ಓಕೆ, ಸೊ ನೋಡೋಣ ನಿಮಗೆ ಯಾವ್ದು ತೊಗೊಬೋದು ಅಂತ ಅನ್ಸುತ್ತೆ, ಕಮೆಂಟ್ ಮಾಡಿರಿ. ಇವಳಿಗೆ 10 ರಿಂದ 14 ಲಕ್ಷ ಬಡ್ಜೆಟಲ್ಲಿ ಮಿನಿ SUV ಟೈಪೇ ಇರಬೇಕು. ಅವಳಿಗೆ ಹ್ಯಾಚ್ ಬ್ಯಾಕ್ ನೋಡಿದ್ರೆ ಚಿಕ್ಕದು ಅಂತ ಅನ್ಸುತ್ತಂತೆ ಕಾರು. ಏನು ಹೇಳಿ ಮಂಗಂಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಲೆಟ್ಸ್ ಗೋ. ಇವಾಗ ಹೋಗ್ಬಿಟ್ಟು ಕೊಟೇಶನ್ ತೊಗೊಳ್ಳೋಣ, ಕೊಟೇಶನ್ ತೊಗೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನಾನು ಸ್ಟ್ರೀಮ್ ಮಾಡ್ತೀನಿ, ಇವಳು ಮನೆಗೆ ಹೋಗ್ತಾರೆ. ಸೊ ಗೈಸ್, ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಓವರ್ ಹಿಯರ್. ಪಂಚು ಮತ್ತು XUV 3X ಅಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಐ ಡೋಂಟ್ ನೋ ಯಾವ್ದು ತಗೋಬೇಕು, ಯಾವ್ದು ಆ್ಯಂಡ್ ಎಕ್ಸ್ಟ್ರಾ ತೆಗ್ದಾಕ್ಬಿಟ್ಟಿದ್ದೀವಿ ಲಿಸ್ಟಿಂದ. ಆ್ಯಂಡ್ ಪಂಚು ನಮ್ಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಇನ್ನೊಂದೇನೋ ಹೇಳ್ಬೇಕಿತ್ತಲ್ಲ, ಪ್ರೈಸ್ ರೇಂಜ್ ಏನಿದೆ XUV 3X ಇದಾವತ್ತು ಮತ್ತೆ ಟಾಪ್ ಎಂಡು? 3X 13.5 ಸಮಥಿಂಗ್ ಏನೋ ಇರಬೇಕು. ಇದು 11 ಒಳಗಡೆ ಸಿಗ್ಬಿಡುತ್ತೆ, ಫುಲ್ ಟಾಪ್ ಎಂಡು. ನನಗೆ ಸ್ವಲ್ಪ ದುಡ್ಡು ಸ್ವಲ್ಪ ಇದಿದೆ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಟೈಮ್ ಐತಲ್ವಾ, ಟೈಮ್ ಇದೆ, ಟೈಮ್. ಸೊ ಅದ್ರ ಮೇಲೆ ಡಿಸೈಡ್ ಮಾಡೋಣ. ಬಟ್ ಫಸ್ಟ್ ಕಾರ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ಕೊಂಡು ತಗೊಳ್ಳೋಣ. ಜಾಸ್ತಿ ಹರಿಬರಿ ಬೇಡ, ಎಲ್ಲ ಸೇಫ್ಟಿ ಮೆಜರ್ಸ್ ಎಲ್ಲ ನೋಡ್ಬಿಟ್ಟು ತಗೊಳ್ಳೋಣ ಅಂತ ಅಷ್ಟೇ. ನನಗೊಂದು ಸ್ವಲ್ಪ ಪ್ರಕಾರ ಇವಳು ತಗೊಳಕ್ ಮುಂಚೆ ನಾನೇ ತಗೊಂಡ್ಬಿಡ್ತೀನಿ ಅಂತ ಅನ್ನಿಸ್ತೈತೆ ಹೊಸ ಕಾರ್ ಇವಾಗ. ಫಸ್ಟ್ ಇವ್ರು ತಗೊಳ್ಳಿ ಗೈಸ್. ಐ ಆಮ್ ಪ್ಲಾನಿಂಗ್ ಫಾರ್ ಟಾಟಾಸ್ ನ್ಯೂ ವೆಹಿಕಲ್. ವಿಲ್ ಸಿ ಯಾವುದು ಅಂತ ಇನ್ನೊಂದು 10 ದಿನದಲ್ಲಿ ತೋರಿಸ್ತೀನಿ. ಮಜಾ ಇರುತ್ತೆ. ಲೆಟ್ಸ್ ಗೋ ಗೈಸ್. ಸೊ ಹಾಯ್ ಗೈಸ್, ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡಬೇಕು ಮರ್ತ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಜೊತೆಗೆ ರೂಮ್ ಟೂರ್ ತೋರ್ಸೋಣ, ಇನ್ನೂ ಏನೇನು ಅಪ್ಗ್ರೇಡ್ ಮಾಡಿದ್ದೀನಿ ರೂಮಲ್ಲಿ ಅಂತ ನಾನು ನಿಮಗೆ ಅದೇ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗೇನೆ. ಸೊ ನೋಡ್ತಾ ಇರ್ಬೋದು ನೀವು, ಮೇಜರ್ ಎಲ್ಲ ನೋಡ್ರಿ ಶೂ ಕಲೆಕ್ಷನ್ ಆ್ಯಡ್ ಮಾಡ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ಬೆಡ್ ಮೇಲಿಂದ ನಾನು ಕುತ್ಕೊಂಡ್ರೆ ನಿಮ್ಗೆ ಆ ಶೂ ಕಲೆಕ್ಷನ್ ಕಾಣಿಸುತ್ತೆ. ಇದು ನನ್ನ ಸೆಟಪ್ ಕಂಪ್ಲೀಟಾಗಿ ನೀವು ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲೊಂದು 3 ಶೆಲ್ಫ್ಸ್ ಆರ್ಡರ್ ಮಾಡಿ ಇದು ಸೆಟ್ ಮಾಡಿಸಿದ್ದೀನಿ. ಒಂದಷ್ಟು ಕಾರ್ಸು, ಅದಾದಮೇಲೆ ಇದು ಆಮೇಲೆ ಮ್ಯಾಚ್ ನಡೀತೈತೆ, ವಿರಾಟ್ ಕೊಹ್ಲಿ ಸೆಂಚುರಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಇದು. ಆಮೇಲೆ ಇಲ್ಲಿ ನಂದು ವಾಚ್ ಕಲೆಕ್ಷನ್ಸ್ ಇರ್ತೀನಿ. ಇದರಲ್ಲಿ ಸುಮ್ಮನೆ 5 ಬಾಕ್ಸ್ ಥರ ಇದು ನನ್ನ ಬಟ್ಟೆ ಇದನ್ನೆಲ್ಲ ಒರ್ಸೋಕ್ಕೆ, ಇಲ್ಲೇನೇನು ಡಸ್ಟ್ ಇದ್ರೆ ಡಸ್ಟ್ನೆಲ್ಲ ಒರ್ಸೋಕೆ ಇದು. ಅದಾದಮೇಲೆ PS5 ಆ್ಯಡ್ ಮಾಡಬೇಕು ಮತ್ತೆ ಅಂದ್ಕೊಂಡು ಇನ್ನು PS5 ಏನಕ್ಕೂ ನಂಗೆ ಯೂಸ್ ಅಂತ ಅನ್ನಿಸ್ತಾ ಇರಲಿಲ್ಲ. ಇಂಥ ಪವರ್ಫುಲ್ ಸಿಸ್ಟಮಲ್ಲೇ ಗೇಮ್ ಆಡಿದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತು. ಅದು ಬಿಟ್ಟರೆ ವಾಚ್ ಕಲೆಕ್ಷನ್ ಇಲ್ಲಿ ನೋಡ್ಬೋದು ನೀವು. ಐ ಹ್ಯಾವ್ ದಿಸ್ ಬ್ಯೂಟಿಫುಲ್ ಬಾಕ್ಸ್ ಆಫ್ ವಾಚ್ ಕಲೆಕ್ಷನ್ಸ್. ಇದು ಹೊಸದು ಡೀಸೆಲ್ ಮೊನ್ನೆ ತೊಗೊಂಡಿದ್ದು. ಅದು ಬಿಟ್ಟರೆ ಇಲ್ಲೊಂದು 1 ಲಕ್ಷ ಹತ್ರ ಇರಬೇಕಿಲ್ಲ ಐಟಮ್ಸು. ಸೊ ಇದನ್ನು ಕ್ಲೋಸ್ ಮಾಡೋಣ, ಇನ್ನೊಂದು ಬಾಕ್ಸ್ ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ. ಸೊ ಯಾ ಪ್ರಿಟಿ ಮಚ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ರೂಮಲ್ಲಿ. ಇನ್ನೂ ಸ್ವಲ್ಪ ಇನ್ನೇನಾದ್ರೂ ನೆಸಿಟಿ ಇದೆಯಾ ಅಂತ ಆ ವಾಲ್ ಒಂದು ಸ್ವಲ್ಪ ಫಿಲ್ ಮಾಡ್ತೀನಿ. ಇನ್ನು ಈ ವಾಲ್ ಫಿಲ್ ಮಾಡೋದೈತೆ, ಎಲ್ಲೊಂದು ಹಾಕೋದೈತೆ. ಅದು ಬಿಟ್ಟರೆ ಇದೊಂದು ತರಿಸಿದ್ದೀನಿ ಇಟ್ಟಕ್ಕೋಸ್ಕರ. ಅದು ಬಿಟ್ಟರೆ ಇಲ್ಲೊಂದು ಏನೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಈ ಲೋಗೋ ಲೈಟ್ ಆನ್ ಆಗ್ತಾಯಿಲ್ಲ. ಇದನ್ನು ತೆಗೆದು ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಗೊಂದು ಚಂದ್ರನ ಹಾಕೋಣ ಅಂದ್ಕೊಂಡಿದ್ದೀನಿ. ಅದಾದರೆ ಟ್ರೈ ಮಾಡೋಣ. ಸೊ ಇದು ನನ್ನ ಹೊಸ ರೂಮ್. ಅವಾರ್ಡ್ ಇನ್ನೊಂದು ಬರೋದಿರುತ್ತೆ, ಅದನ್ನು ದೊಡ್ಡದಾಗ ಅಲ್ಲಿ ಹಾಕೋ ಥರ ಏನಾದ್ರು ಪ್ಲಾನ್ ಮಾಡೋಣ. ಬಟ್ ಆ ಅವಾರ್ಡ್ ಹೆಂಗೆ ಗೆಲ್ಲಬೇಕು ಅಂತ ಅಂದರೆ ವೋಟಿಂಗ್ ಲಿಂಕ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್. ನನ್ನ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಫಿಲ್ ಮಾಡಿರಿ. ಆಮೇಲೆ ಇದ್ರ ಲಿಂಕಲ್ಲೂ ಕೊಟ್ಟಿರ್ತೀನಿ ಇಲ್ಲಿ ಪಿನ್ ಕಮೆಂಟಲ್ಲೂ.
ಆದರೆ ನಿಮ್ಮ ಜಿಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ವೋಟ್ ಮಾಡಿರಿ, ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ಸೊ ನನಗನ್ಸೋ ಪ್ರಕಾರ ನಾನು ಟಾಟಾ ಸಿಯಾರಾಗಿ ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಅಂತ ಅನ್ಕೊಳ್ರಿ. ಸೊ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಲವ್ ಯು, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.